ಸರ್ಕಾರ ಕಾಂಗ್ರೆಸ್ ಸರ್ಕಾರನ 9 ತಿಂಗಳಾಯಿತು, 9-10 ತಿಂಗಳಾಗಿದೆ. ಈ 9 ತಿಂಗಳಿನಲ್ಲಿ ರಾಜ್ಯದಲ್ಲಿ ಸುವ್ಯವಸ್ಥೆ ಇಲ್ಲ. ನಮ್ಗೆ ಹೇಳ್ತಾ ಇಲ್ಲ, ತಮ್ಮ ಮುಖಾಂತರ ಬರ್ತಾ ಇದೆ. ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಇಲ್ಲ. ನಾನು ಫಸ್ಟ್ ಈ ಸರ್ಕಾರ ಬರ್ಖಾಸ್ತ್ ಆಗಬೇಕು. ನಾನು ಗವರ್ನರ್ ಕೂಡ ಮನವಿ ಕೊಟ್ಟಿದ್ದೀನಿ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ 7 ಕೋಟಿ ಜನತಾ, ನಮ್ಮ ಶಕ್ತಿ ಭವನ್, ನಮ್ಮ ಅಸೆಂಬ್ಲಿ ನಡೀತಾ ಇದೆ. ಈ ಟೈಮ್ನಲ್ಲಿ ಕಾಂಗ್ರೆಸ್ ಮಹಾಸೂರು ರಾಜ್ಯಸಭಾ MP ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಶಕ್ತಿ ಭವನ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಈ ಘೋಷಣೆ ಆದ್ಮೇಲೆ ನಾವು ಏನ್ ಮಾಡ್ಬೇಕು? ಆಮೇಲೆ ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಅಸೆಂಬ್ಲಿ ಒಳಗೆ ನಾನು ಹೋದ್ಮೇಲೆ ಸರ್ಕಾರವು, ನನ್ನ ವಿರೋಧ ಪಕ್ಷ ನಾಯಕರು ನಾವೇ ಮಾತಾಡಲೇಬೇಕು. ಅವರು ಸೀದಾ ಒಂದು ಕಮ್ಯುನಿಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಂದು ಕೋಪರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದ್ರು ರಿಪೋರ್ಟ್ ಬಂದಿದೆ, ಆಲ್ರೆಡಿ ರಿಪೋರ್ಟ್ ವಿರೋಧ ಬಂದಿದೆ. ಈ ತನಕ ಯಾರಿಗೆ ಅರೆಸ್ಟ್ ಮಾಡಿಲ್ಲ. ನಾಚಿಕೆ ಬರಬೇಕು ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ. ಅರೆಸ್ಟ್ ಮಾಡಿಲ್ಲ, ಇನ್ಕ್ವೈರಿ ಮಾಡ್ತೀರಿ. ನಿನ್ನೆ ಗೃಹ ಮಂತ್ರಿ ಹೇಳ್ತಾ ಇದ್ರೆ ನಾನು ಅರೆಸ್ಟ್ ಮಾಡ್ತೀವಿ. ಯಾರು ಮಾಡ್ತೀರಿ? ಆರ್ತಿ ಮಾಡ್ತೀರಿ? ಯಾರು ಮಾಡ್ತೀರಿ? ಈ ಘಟನೆ ಆಗೋ 3-4 ದಿವಸ ಆಯ್ತು. ಸರ್ಕಾರ ಏನ್ ಮಾಡ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಅಸೆಂಬ್ಲಿ ಒಳಗ, ವಿಧಾನ ಪರಿಷತ್ ಒಳಗ ವಿರೋಧ ಮಾಡಿದ್ದೀನಿ, ಗವರ್ನರ್ಗೆ ಭೇಟಿ ಮಾಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಬರ್ಖಾಸ್ತ್ ಆಗಬೇಕು. ಆಮೇಲೆ ನಮ್ಮ ನಾಸಿರ್ ಹುಸೇನ್ ಅವರು MP ಕ್ಯಾನ್ಸಲ್ ಆಗಬೇಕು. ಅವರು ಇಲ್ಲಿ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಗಾಳಿ ನಮ್ದು, ಜಮೀನ್ ನಿಮ್ದು, ನೀರ್ ನಿಮ್ದು ಅರ್ಥ ಹೇಳ್ತಾ ಇದ್ರಿ. ಪಾಕಿಸ್ತಾನ ಹೋಗ್ರಿ. ಯಾಕೆ ಇಲ್ಲಿ ಎಲ್ಲ ರಾಜ್ಯಸಭಾ ಹೋಗ್ತಾ ಇದ್ರಿ? ಅಬ್ಬೆ ತಾವು ಜವಾಬ್ದಾರಿ ಸೆಕೆಂಡ್ ಟೈಮ್ ಆಗ್ತಾ ಇದ್ರಿ. ಸೆಕೆಂಡ್ ಟೈಮ್ ಆಗ್ತಾ ಇದ್ರಿ. ಅಲ್ಲೇ ಒಳಗು 100 ಜನ ತಗೊಂಡು ಬರ್ತಾ ಇದ್ರಿ. ಪಾಕಿಸ್ತಾನ ಯಾರು ಕಾಂಗ್ರೆಸ್ ಹೋಗ್ಬೇಕಾ, ಹುಸೇನ್ ಹೋಗ್ಬೇಕಾ? ಯಾರು ಹೋಗ್ಬೇಕು? ನಾನು ಏನ್ ಹೇಳ್ತಾ ಇದ್ರಿ, ಅವ್ರ ಯಾರ ಜೊತೆ ಘೋಷಣೆ ಮಾಡಿದ್ರು? ಪಾಕಿಸ್ತಾನ ಘೋಷಣೆ. ಅವ್ರು ಹೋಗ್ಬೇಕು. ನೋಡ್ರಿ, ನಮ್ಮ ಶಕ್ತಿ ಭವನ, ನಮ್ಮ ಅಸೆಂಬ್ಲಿ ಎಲ್ಲಿ ನಾನು ತೀರ್ಮಾನ ಮಾಡ್ತೀವಿ, ಎಲ್ಲಿ ಕಾನೂನು ಮಾಡ್ತೀವಿ, ಈ ಜಾಗದಲ್ಲಿ ತಾವು ಒಳ ಹೊಂಗಿ ಪಾಕಿಸ್ತಾನ ಜಿಂದ ಬಂದ್ರೆ ನಾಚಿಕೆ ಬರ್ಬೇಕಾ ಇಲ್ಲ? ಬೇರೆ ಜಾಗ ಇದ್ದಾರೆ, ಗಲ್ಲಿನಲ್ಲಿ, ಪ್ರೋಗ್ರಾಮ್ನಲ್ಲಿ, ಎಲ್ಲಿ ಒಳಗು ನಮ್ಮ ಆತ್ಮ, ನಮ್ಮ ಬ್ರಹ್ಮಾಂಡ ಇದೆ. 7 ಕೋಟಿ ಅಶ್ವಾದಿಂದ ನಾನು 224 ಜನ ಒಳಗೆ ಹೋಗ್ತೀವಿ. ದೇವರ ಗುಡಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್. ಈ ಬಹಳ ಭಯಾನಕ ಇರ್ತಾ ಇದೆ. ಗೃಹ ಮಂತ್ರಿ ಹೇಳಿದಾರ, ನಾವು ಅರೆಸ್ಟ್ ಮಾಡ್ತೀನಿ. ನಾವು ಒತ್ತಾಯ ಮಾಡ್ತಾ ಇದ್ದೀನಿ, ಗೃಹ ಮಂತ್ರಿ ಅವರೇ, ಮುಖ್ಯಮಂತ್ರಿ ಅವರೇ, ತಾವು ಹೇಳ್ತೀರಿ ಅರೆಸ್ಟ್ ಮಾಡಲ್ಲ. ಹಾಗಾಗಿ ಸರ್ಕಾರ ಬರ್ಖಾಸ್ತ್ ಆಗಬೇಕು. ನಮ್ಮ ಮನವಿ ಇದೆ. ನಂಬರ್